ಮೇ 9ರಂದು ಚಿತ್ರದುರ್ಗದಲ್ಲಿ ಕೇಸರಿ ರಣಕಹಳೆ ಮೊಳಗಲಿದೆ. ಯಡಿಯೂರಪ್ಪ ಹೆಸರಲ್ಲಿ ಅಭಿಮಾನೋತ್ಸವಕ್ಕೆ ಅಖಾಡ ಸಜ್ಜಾಗಿದ್ರೆ ಇತ್ತ ಬೇರೆಯದ್ದೇ ಲೆಕ್ಕಾಚಾರವೊಂದು ಕೇಸರಿ ಮನೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅಸಲಿಗೆ ಇದು ಯಡಿಯೂರಪ್ಪ ಅವರ ಉತ್ಸವವೋ ಇಲ್ಲ ವಿಜೇಂದ್ರೋತ್ಸವವೋ ಅನ್ನೋ ಗುಸುಗುಸು ಶುರುವಾಗಿದೆ. ಅಮಿತ್ ಶಾ ಮೂಲಕವೇ ಚೆಕ್ಮೇಟ್ಗೆ ಪ್ಲಾನ್ ರೂಪಿಸಿದ್ಯಾ BYV ಗ್ಯಾಂಗ್ ಅನ್ನೋದು ದೊಡ್ಡ ಚರ್ಚೆ ಆಗ್ತಾ ಇದೆ. ಮನೆಯಲ್ಲಿ ಉತ್ಸವ ರಾಜಕೀಯ, ರೆಬಲ್ ಟೀಮ್ ಹಣಿಯಲು ಚಕ್ರವ್ಯೂಹವ. ಅದು 2022ರ ಆಗಸ್ಟ್ 3. ಒಂದು ಕಾಲದ ಕರ್ನಾಟಕದ ಮ್ಯಾಂಚೆಸ್ಟರ್ ಖ್ಯಾತಿಯ ದಾವಣಗೆರೆಯಲ್ಲಿ ಜನಸುನಾಮಿ ಅಬ್ಬರಿಸಿತ್ತು. ಸಿದ್ದರಾಮಯ್ಯರಿಗೆ 75 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಿದ್ದರಾಮೋತ್ಸವ ಆಯೋಜಿಸಲಾಗಿತ್ತು. ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಜನ ಹರಿದು ಬಂದ ಕಾರ್ಯಕ್ರಮದಲ್ಲೇ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ನ ಪ್ರಶ್ನಾತೀತ ನಾಯಕ ಅಂತ ಘಂಟಾ ಘೋಷವಾಗಿ ಘೋಷಿಸಲಾಗಿತ್ತು. ಅಲ್ಲಿಂದ ಮುಂದೆ ಘಟಿಸಿದ್ದೆಲ್ಲವೂ ಇಂದಿಗೆ ಇತಿಹಾಸ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಇಂದು ಸಿಎಂ ಕುರ್ಚಿ ಮೇಲೆ ಅನಭಿಷಕ್ತ ಸಾಮ್ರಾಟನಾಗಿ ಮಿಂಚುತ್ತಿದ್ದಾರೆ. ಹೌದು, ಇವತ್ತು ಒಳನೋಟದ ಮೂರನೇ ಕಣ್ಣಿನ ದೃಷ್ಟಿ ಯಡಿಯೂರಪ್ಪ ರಾಜಕೀಯಕ್ಕೆ ಬಂದು 50 ವರ್ಷ ಹಿನ್ನೆಲೆಯಲ್ಲಿ ನಡೆದಿರೋ ಅಭಿಮಾನೋತ್ಸವದ ಮೇಲೆ ನೆಟ್ಟಿದೆ. ಕೇಸರಿ ಮನೆಯಿಂದ ಹೊರಬರ್ತಿರೋ ಒಂದೊಂದೇ ವಿಚಾರಗಳು ಅಂದು ಸಿದ್ದರಾಮಯ್ಯರನ್ನ ಹೇಗೆ ಅಹಿಂದದ ಸರ್ವೋಚ್ಚ ನಾಯಕನಾಗಿಸಿತ್ತೋ ಹಾಗೆ ಈ ಬಾರಿ ವಿಜಯೇಂದ್ರಗೂ ಪಟ್ಟ ಕಟ್ಟೋ ಉಮೇದಿದೆ ಎನ್ನಲಾಗ್ತಿದೆ. BSY ಉತ್ಸವವೋ ವಿಜಯೇಂದ್ರೋತ್ಸವವೋ? ರೆಬೆಲ್ ಟೀಮ್ ಮಾಡಲಿದೆಯಾ ಟ್ರಬಲ್? ಹಾಗೆ ನೋಡಿದ್ರೆ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಅಧಿಕಾರದ ಉತ್ತುಂಗಕ್ಕೇರಿಸಿ ಸಿಎಂ ಆಗಿ ಅಧಿಕಾರ ನಡೆಸಿದವರು ಯಡಿಯೂರಪ್ಪ. ಶಿಕಾರಿಪುರದಿಂದ ಆರಂಭವಾದ ರಾಜಕೀಯ ಬದುಕು ಮುಂದೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ವಿರಾಜಮಾನವಾಗುವಂತೆ ಸಾಗಿದ ಹಾದಿಯೇ ರಣರೋಚಕ. ಆದ್ರೀಗ ಖುದ್ದು ಬಿಜೆಪಿಯಲ್ಲೇ ಯಡಿಯೂರಪ್ಪ ತೆರೆಮರೆ ನಾಯಕರಾಗಿದ್ದಾರೆ ಅಂತ ಚರ್ಚಿಸುತ್ತಿದ್ದಾರೆ. ಆದ್ರೆ ಯಡಿಯೂರಪ್ಪರಿಗಿರೋ ಖದರ್ ಬಳಸಿಕೊಂಡು ಅದರಾಚೆಗೆ ನಾಯಕನಾಗಿ ಬೆಳೆದು ಪಟ್ಟಾಭಿಷೇಕ ಮಾಡಿಸಿಕೊಳ್ಳೋ ಇರಾದೆ ವಿಜಯೇಂದ್ರ ಟೀಮ್ನದ್ದು ಅಂತಲೇ ವಿಶ್ಲೇಷಿಸಲಾಗ್ತಿದೆ. ಅಪ್ಪನ ನೆರಳಲ್ಲೇ ರಾಜ್ಯ ಬಿಜೆಪಿಯ ಸಾರಥಿಯಾಗಿ ಹೊರಹೊಮ್ಮಬೇಕು. ಆ ಕೆಲಸವನ್ನ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಿಂದಲೇ ಮಾಡಿಸಬೇಕು ಅನ್ನೋ ಹಿಡನ್ ಅಜೆಂಡಾ ವಿಜಯೇಂದ್ರ ಬಳಗದ್ದು ಎನ್ನಲಾಗ್ತಿದೆ. ಹಾಗಾಗಿಯೇ ಕೆಲ ಬಿಜೆಪಿ ನಾಯಕರು ಇದು ಯಡಿಯೂರಪ್ಪ ಉತ್ಸವವೋ ಇಲ್ಲ ವಿಜಯೇಂದ್ರೋತ್ಸವವೋ ಅಂತಲೂ ಚರ್ಚಿಸುತ್ತಿದ್ದಾರೆ. ಯಡಿಯೂರಪ್ಪ ಅಭಿನಂದನೆ ವೇದಿಕೆಯಲ್ಲೇ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಸಮರ್ಥ ನಾಯಕ ಅಂತೇನಾದ್ರೂ ಘೋಷಿಸಿ ಬಿಟ್ರೆ ಖೇಲ್ ಖತಮ್, ದುಕಾನ್ ಸೇಫ್ ಲೆಕ್ಕಾಚಾರವಂತೆ. ತುಂಬಿದ ಸಭೆಯಲ್ಲೇ ಅಮಿತ್ ಶಾ ಬಾಯಿಂದ ವಿಜಯೇಂದ್ರ ಪರ ಧ್ವನಿ ಮೊಳಗಿದ್ರೆ ಅತ್ತ ರೆಬೆಲ್ಸ್ ಟೀಮ್ ಕಮಕ್ ಕಿಮಕ್ ಅನ್ನುವಂತಿಲ್ಲ ಅನ್ನೋ ಪ್ಲಾನಿಂಗ್ ಮಾಡಲಾಗಿದೆಯಂತೆ. ಸೋಮಣ್ಣ ಅದೃಷ್ಟ ಬದಲಿಸಿದ್ದ ಅಮಿತ್ ಶಾ. ಅಭಿಮಾನೋತ್ಸವದ ಮೇಲೆ ರೆಬಲ್ಸ್ ಕಣ್ಣು. ಬೆಂಗಳೂರಿನ ಗೋವಿಂದರಾಜನಗರವನ್ನ ಕರ್ಮಭೂಮಿಯಾಗಿಸಿಕೊಂಡಿದ್ದವರು ವಿ ಸೋಮಣ್ಣ. ಲಿಂಗಾಯತ ಸಮುದಾಯದ ಸೋಮಣ್ಣ ಕಾಂಗ್ರೆಸ್ನಿಂದ ಬಿಜೆಪಿಗೆ ವಲಸೆ ಹೋಗಿ ತಮ್ಮದೇ ವರ್ಚಸ್ಸು ರೂಪಿಸಿಕೊಂಡವರು. 2023ರ ಚುನಾವಣೆಯಲ್ಲಿ ಸೋಮಣ್ಣರನ್ನ ಕಾಂಗ್ರೆಸ್ನ ಸಿಎಂ ಅಭ್ಯರ್ಥಿ ವಿರುದ್ಧ ಅಖಾಡಕ್ಕೆ ಇಳಿಸಲಾಗಿತ್ತು. ಆರಂಭದಲ್ಲಿ ಸ್ಪರ್ಧೆಗೆ ಹಿಂದೇಟು ಹಾಕಿದ್ದ ಸೋಮಣ್ಣ ಮನೆಗೆ ಅಮಿತ್ ಶಾ ನೇರ ಎಂಟ್ರಿ ಕೊಟ್ಟಿದ್ರು. ಖುದ್ದು ಅಮಿತ್ ಶಾ ಮನೆಗೆ ಬಂದ ಮೇಲೆ ಕೆಮ್ಮೋಕಾಗುತ್ತಾ? ಎಸ್ ಅಂದಿದ್ರು ಸೋಮಣ್ಣ. ಇದೇ ಹೊತ್ತಲ್ಲೇ ಅಮಿತ್ ಶಾ ದೊಡ್ಡದೊಂದು ಬಾಂಬ್ ಸಿಡಿಸಿದ್ರು. ಸೋಮಣ್ಣ ಏಕ್ ದಿನ್ ಬಡಾ ಆದ್ಮಿ ಬನೇಗಾ ಅಂದು ಬಿಟ್ಟಿದ್ರು ಅಷ್ಟೇ. ಆಪ್ತ ಮೂಲಗಳೇ ಹೇಳುವಂತೆ ಸೋಮಣ್ಣ ಬಿಜೆಪಿಯಲ್ಲಿ ಯಡಿಯೂರಪ್ಪಗೆ ಪರ್ಯಾಯ ನಾಯಕ ಅಂತಲೇ ಚರ್ಚೆಗಳು ಶುರುವಾಗಿ ಬಿಟ್ಟಿದ್ವಂತೆ. ಅಂದು ಸೋಮಣ್ಣ ಪರ ಬಹಿರಂಗವಾಗಿ ಸಂದೇಶ ರವಾನಿಸಿದ್ದ ಮಾದರಿಯಲ್ಲೇ ಇವತ್ತು ವಿಜಯೇಂದ್ರ ಪರವು ಒಂದು ಸ್ಪಷ್ಟ ಮೆಸೇಜ್ ಹೊರಬಿದ್ರೆ ಅರ್ಧ ಯುದ್ಧ ಗೆದ್ದಂಗೆ ಅನ್ನೋದು ವಿಜಯೇಂದ್ರ ಗ್ಯಾಂಗ್ನ ಲೆಕ್ಕವಂತೆ. ಪ್ಲಾನ್ ಬಿ ರೂಪಿಸುತ್ತಿದೆಯಂತೆ ರೆಬಲ್ಸ್ ಟೀಮ್. ಚಿತ್ರದುರ್ಗ ಉತ್ಸವ ಯಾರಿಗೆ ಜಾಕ್ಪಾಟ್?
ಇನ್ನೇನು ಕಾಂಗ್ರೆಸ್ ಆಡಳಿತಕ್ಕೆ 3 ವರ್ಷ ತುಂಬುತ್ತಾ ಬಂತು. 2 ವರ್ಷಕ್ಕೆ ಚುನಾವಣೆಗೆ ಸಜ್ಜಾಗಬೇಕಿದೆ. ಹೀಗಾಗಿಯೇ ಕುರುಕ್ಷೇತ್ರದಲ್ಲಿ ಅಮಿತ್ ಶಾ ಮೂಲಕ ಕಹಳೆ ಮೊಳಗಿಸಲು ವಿಜಯೇಂದ್ರ ತಂಡ ತೆರೆಮರೆಯಲ್ಲಿ ಮೆಗಾ ಕಸರತ್ತು ನಡೆಸಿದೆಯಂತೆ. ಇನ್ನು ಒಳನೋಟಕ್ಕೆ ಸಿಕ್ಕಿರೋ ಮಾಹಿತಿಯಂತೆ ಸದ್ಯಕ್ಕೆ ತಣ್ಣಗಾಗಿರುವಂತೆ ಕಾಣ್ತಿರೋ ರೆಬಲ್ಸ್ ಟೀಮ್ ಮುಂದೆ ಟ್ರಬಲ್ ಮಾಡೋದಂತೂ ನಿಜ ಎನ್ನಲಾಗ್ತಿದೆ. ಆದ್ರೆ ಅಪ್ಪನ ವರ್ಚಸ್ಸಿನಲ್ಲೇ ತಮ್ಮ ಭವಿಷ್ಯದ ಹಾದಿಯನ್ನ ಸುಗಮ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ವಿಜಯೇಂದ್ರ ಬಳಗ ಅಮಿತ್ ಶಾ ಹೆಸರಲ್ಲಿ ಚೆಕ್ಮೇಟ್ಗೆ ಸಜ್ಜಾಗಿದೆಯಂತೆ. ಹೀಗಾಗಿ ಮೇ 9 ನಂತರ ಕಮಲಕೋಟೆಯಲ್ಲಿ ಎಲ್ಲವೂ ಸುಭದ್ರವೋ ಇಲ್ಲ ಅಭದ್ರವೋ ಅನ್ನೋದಿನ್ನು ಬುಟ್ಟಿಯಲ್ಲಿರುವ ಹಾವಿನಂತಾಗಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಮೇ 9ನೇ ತಾರೀಕು ಅಭಿಮಾನೋತ್ಸವವನ್ನು ನಡೆಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅದು ಯಡಿಯೂರಪ್ಪ ಅವರ ಹೆಸರಲ್ಲಿ ನಡೆಸ್ತಾ ಇರೋದು. ಇಲ್ಲಿ ವಿಜೇಂದ್ರ ಅವರು ಯಡಿಯೂರಪ್ಪ ಅವರ ಹೆಸರಲ್ಲಿ ಈ ಅಭಿಮಾನೋತ್ಸವವನ್ನು ನಡೆಸಿ ದಾಳವನ್ನು ಉರುಳಿಸ್ತಾರನ್ನುವ ಚರ್ಚೆಗಳು ಶುರುವಾಗಿದೆ. ಆ ಮೂಲಕ ರೆಬಲ್ಸ್ಗೆ ಕೌಂಟರ್ ಗೇಮ್ ಶುರುವಾಗುತ್ತೆ. ಕೌಂಟರ್ ಕೊಡ್ತಾರಾ ವಿಜೇಂದ್ರ ಅವರು ಅನ್ನೋದು ಪ್ರಶ್ನೆ. ಮತ್ತೊಂದು ಕಡೆ ಅಮಿತ್ ಶಾ ಅವರನ್ನು ಕರೆಸಿ ಅವರ ಮೂಲಕವೇ ಪಟ್ಟಭದ್ರಕ್ಕೆ ಪ್ಲಾನನ್ನು ಮಾಡ್ಕೊಂಡಿರಲಾಗಿದೆ ಅಂತ ಹೇಳಿ ಇವತ್ತಿನ ಒಳನೋಟ ಹೇಳ್ತಾ ಇದೆ. ಇನ್ನು ಟ್ರಬಲ್ ಮಾಡಲು ರೆಬಲ್ಸ್ ಕೂಡ ಪ್ಲಾನ್ ಬಿ ಅನ್ನು ಕೂಡ ರೂಪಿಸಿಕೊಂಡಿದ್ದಾರೆ ಅಂತೇಳಿ ಒಳನೋಟದಲ್ಲಿ ಮಾಹಿತಿಗಳು ಸಿಗ್ತಾ ಇದೆ. ಮೇ 9ರಂದು ಚಿತ್ರದುರ್ಗದಲ್ಲಿ ಕೇಸರಿ ರಣಕಹಳೆ ಮೊಳಗಲಿದೆ. ಯಡಿಯೂರಪ್ಪ ಹೆಸರಲ್ಲಿ ಅಭಿಮಾನೋತ್ಸವಕ್ಕೆ ಅಖಾಡ ಸಜ್ಜಾಗಿದ್ರೆ ಇತ್ತ ಬೇರೆಯದ್ದೇ ಲೆಕ್ಕಾಚಾರವೊಂದು ಕೇಸರಿ ಮನೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅಸಲಿಗೆ ಇದು ಯಡಿಯೂರಪ್ಪ ಅವರ ಉತ್ಸವವೋ ಇಲ್ಲ ವಿಜೇಂದ್ರೋತ್ಸವವೋ ಅನ್ನೋ ಗುಸುಗುಸು ಶುರುವಾಗಿದೆ. ಅಮಿತ್ ಶಾ ಮೂಲಕವೇ ಚೆಕ್ಮೇಟ್ಗೆ ಪ್ಲಾನ್ ರೂಪಿಸಿದ್ಯಾ BYV ಗ್ಯಾಂಗ್ ಅನ್ನೋದು ದೊಡ್ಡ ಚರ್ಚೆ ಆಗ್ತಾ ಇದೆ. ಕೇಸರಿ ಮನೆಯಲ್ಲಿ ಉತ್ಸವ ರಾಜಕೀಯ. ರೆಬಲ್ ಟೀಮ್ ಹಣಿಯಲು ಚಕ್ರವ್ಯೂಹವ. ಅದು 2022 ಆಗಸ್ಟ್ 3. ಒಂದು ಕಾಲದ ಕರ್ನಾಟಕದ ಮ್ಯಾಂಚೆಸ್ಟರ್ ಖ್ಯಾತಿಯ ದಾವಣಗೆರೆಯಲ್ಲಿ ಜನಸುನಾಮಿ ಅಬ್ಬರಿಸಿತ್ತು. ಸಿದ್ದರಾಮಯ್ಯರಿಗೆ 75 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಿದ್ದರಾಮೋತ್ಸವ ಆಯೋಜಿಸಲಾಗಿತ್ತು. ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಜನ ಹರಿದು ಬಂದ ಕಾರ್ಯಕ್ರಮದಲ್ಲೇ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ನ ಪ್ರಶ್ನಾತೀತ ನಾಯಕ ಅಂತ ಘಂಟಾ ಘೋಷವಾಗಿ ಘೋಷಿಸಲಾಗಿತ್ತು. ಅಲ್ಲಿಂದ ಮುಂದೆ ಘಟಿಸಿದ್ದೆಲ್ಲವೂ ಇಂದಿಗೆ ಇತಿಹಾಸ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಇಂದು ಸಿಎಂ ಕುರ್ಚಿ ಮೇಲೆ ಅನಭಿಷಕ್ತ ಸಾಮ್ರಾಟನಾಗಿ ಮಿಂಚುತ್ತಿದ್ದಾರೆ. ಹೌದು, ಇವತ್ತು ಒಳನೋಟದ 3ನೇ ಕಣ್ಣಿನ ದೃಷ್ಟಿ ಯಡಿಯೂರಪ್ಪ ರಾಜಕೀಯಕ್ಕೆ ಬಂದು 50 ವರ್ಷ ಹಿನ್ನೆಲೆಯಲ್ಲಿ ನಡೆದಿರೋ ಅಭಿಮಾನೋತ್ಸವದ ಮೇಲೆ ನೆಟ್ಟಿದೆ. ಕೇಸರಿ ಮನೆಯಿಂದ ಹೊರಬರ್ತಿರೋ ಒಂದೊಂದೇ ವಿಚಾರಗಳು ಅಂದು ಸಿದ್ದರಾಮಯ್ಯರನ್ನ ಹೇಗೆ ಅಹಿಂದದ ಸರ್ವೋಚ್ಚ ನಾಯಕನಾಗಿಸಿತ್ತೋ ಹಾಗೆ ಈ ಬಾರಿ ವಿಜಯೇಂದ್ರಗೂ ಪಟ್ಟ ಕಟ್ಟೋ ಉಮೇದಿದೆ ಎನ್ನಲಾಗ್ತಿದೆ. BSY ಉತ್ಸವವೋ ವಿಜಯೇಂದ್ರೋತ್ಸವವೋ? ರೆಬಲ್ ಟೀಮ್ ಮಾಡಲಿದೆಯಾ ಟ್ರಬಲ್? ಹಾಗೆ ನೋಡಿದ್ರೆ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಅಧಿಕಾರದ ಉತ್ತುಂಗಕ್ಕೇರಿಸಿ ಸಿಎಂ ಆಗಿ ಅಧಿಕಾರ ನಡೆಸಿದವರು ಯಡಿಯೂರಪ್ಪ. ಶಿಕಾರಿಪುರದಿಂದ ಆರಂಭವಾದ ರಾಜಕೀಯ ಬದುಕು ಮುಂದೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ವಿರಾಜಮಾನವಾಗುವಂತೆ ಸಾಗಿದ ಹಾದಿಯೇ ರಣರೋಚಕ. ಆದ್ರೀಗ ಖುದ್ದು ಬಿಜೆಪಿಯಲ್ಲೇ ಯಡಿಯೂರಪ್ಪ ತೆರೆಮರೆ ನಾಯಕರಾಗಿದ್ದಾರೆ ಅಂತ ಚರ್ಚಿಸುತ್ತಿದ್ದಾರೆ. ಆದ್ರೆ ಯಡಿಯೂರಪ್ಪರಿಗಿರೋ ಖದರ್ ಬಳಸಿಕೊಂಡು ಅದರಾಚೆಗೆ ನಾಯಕನಾಗಿ ಬೆಳೆದು ಪಟ್ಟಾಭಿಷೇಕ ಮಾಡಿಸಿಕೊಳ್ಳೋ ಇರಾದೆ ವಿಜಯೇಂದ್ರ ಟೀಮ್ನದ್ದು ಅಂತಲೇ ವಿಶ್ಲೇಷಿಸಲಾಗ್ತಿದೆ. ಅಪ್ಪನ ನೆರಳಲ್ಲೇ ರಾಜ್ಯ ಬಿಜೆಪಿಯ ಸಾರಥಿಯಾಗಿ ಹೊರಹೊಮ್ಮಬೇಕು. ಆ ಕೆಲಸವನ್ನ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಿಂದಲೇ ಮಾಡಿಸಬೇಕು ಅನ್ನೋ ಹಿಡನ್ ಅಜೆಂಡಾ ವಿಜಯೇಂದ್ರ ಬಳಗದ್ದು ಎನ್ನಲಾಗ್ತಿದೆ. ಹಾಗಾಗಿಯೇ ಕೆಲ ಬಿಜೆಪಿ ನಾಯಕರು ಇದು ಯಡಿಯೂರಪ್ಪ ಉತ್ಸವವೋ ಇಲ್ಲ ವಿಜಯೇಂದ್ರೋತ್ಸವವೋ ಅಂತಲೂ ಚರ್ಚಿಸುತ್ತಿದ್ದಾರೆ. ಯಡಿಯೂರಪ್ಪ ಅಭಿನಂದನೆ ವೇದಿಕೆಯಲ್ಲೇ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಸಮರ್ಥ ನಾಯಕ ಅಂತೇನಾದ್ರೂ ಘೋಷಿಸಿ ಬಿಟ್ರೆ ಖೇಲ್ ಖತಮ್, ದುಕಾನ್ ಸೇಫ್ ಲೆಕ್ಕಾಚಾರವಂತೆ. ತುಂಬಿದ ಸಭೆಯಲ್ಲೇ ಅಮಿತ್ ಶಾ ಬಾಯಿಂದ ವಿಜಯೇಂದ್ರ ಪರ ಧ್ವನಿ ಮೊಳಗಿದ್ರೆ ಅತ್ತ ರೆಬಲ್ಸ್ ಟೀಮ್ ಕಮಕ್ ಕಿಮಕ್ ಅನ್ನುವಂತಿಲ್ಲ ಅನ್ನೋ ಪ್ಲಾನಿಂಗ್ ಮಾಡಲಾಗಿದೆಯಂತೆ.
ಸೋಮಣ್ಣ ಅದೃಷ್ಟ ಬದಲಿಸಿದ್ದ ಅಮಿತ್ ಶಾ. ಅಭಿಮಾನೋತ್ಸವದ ಮೇಲೆ ರೆಬಲ್ಸ್ ಕಣ್ಣು. ಬೆಂಗಳೂರಿನ ಗೋವಿಂದರಾಜನಗರವನ್ನ ಕರ್ಮಭೂಮಿಯಾಗಿಸಿಕೊಂಡಿದ್ದವರು ವಿ ಸೋಮಣ್ಣ. ಲಿಂಗಾಯತ ಸಮುದಾಯದ ಸೋಮಣ್ಣ ಕಾಂಗ್ರೆಸ್ನಿಂದ ಬಿಜೆಪಿಗೆ ವಲಸೆ ಹೋಗಿ ತಮ್ಮದೇ ವರ್ಚಸ್ಸು ರೂಪಿಸಿಕೊಂಡವರು. 2023ರ ಚುನಾವಣೆಯಲ್ಲಿ ಸೋಮಣ್ಣರನ್ನ ಕಾಂಗ್ರೆಸ್ನ ಸಿಎಂ ಅಭ್ಯರ್ಥಿ ವಿರುದ್ಧ ಅಖಾಡಕ್ಕೆ ಇಳಿಸಲಾಗಿತ್ತು. ಆರಂಭದಲ್ಲಿ ಸ್ಪರ್ಧೆಗೆ ಹಿಂದೇಟು ಹಾಕಿದ್ದ ಸೋಮಣ್ಣ ಮನೆಗೆ ಅಮಿತ್ ಶಾ ನೇರ ಎಂಟ್ರಿ ಕೊಟ್ಟಿದ್ರು. ಖುದ್ದು ಅಮಿತ್ ಶಾ ಮನೆಗೆ ಬಂದ ಮೇಲೆ ಕೆಮ್ಮೋಕಾಗುತ್ತಾ? ಎಸ್ ಅಂದಿದ್ರು ಸೋಮಣ್ಣ. ಇದೇ ಹೊತ್ತಲ್ಲೇ ಅಮಿತ್ ಶಾ ದೊಡ್ಡದೊಂದು ಬಾಂಬ್ ಸಿಡಿಸಿದ್ರು. ಸೋಮಣ್ಣ ಏಕ್ ದಿನ್ ಬಡಾ ಆದ್ಮಿ ಬನೇಗಾ ಅಂದು ಬಿಟ್ಟಿದ್ರು. ಅಷ್ಟೇ. ಆಪ್ತ ಮೂಲಗಳೇ ಹೇಳುವಂತೆ ಸೋಮಣ್ಣ ಬಿಜೆಪಿಯಲ್ಲಿ ಯಡಿಯೂರಪ್ಪಗೆ ಪರ್ಯಾಯ ನಾಯಕ ಅಂತಲೇ ಚರ್ಚೆಗಳು ಶುರುವಾಗಿ ಬಿಟ್ಟಿದ್ವಂತೆ. ಅಂದು ಸೋಮಣ್ಣ ಪರ ಬಹಿರಂಗವಾಗಿ ಸಂದೇಶ ರವಾನಿಸಿದ್ದ ಮಾದರಿಯಲ್ಲೇ ಇವತ್ತು ವಿಜಯೇಂದ್ರ ಪರವು ಒಂದು ಸ್ಪಷ್ಟ ಮೆಸೇಜ್ ಹೊರಬಿದ್ರೆ ಅರ್ಧ ಯುದ್ಧ ಗೆದ್ದಂಗೆ ಅನ್ನೋದು ವಿಜಯೇಂದ್ರ ಗ್ಯಾಂಗ್ನ ಲೆಕ್ಕವಂತೆ. ಪ್ಲಾನ್ ಬಿ ರೂಪಿಸ್ತಿದೆಯಂತೆ ರೆಬಲ್ಸ್ ಟೀಮ್. ಚಿತ್ರದುರ್ಗ ಉತ್ಸವ ಯಾರಿಗೆ ಜಾಕ್ಪಾಟ್? ಇನ್ನೇನು ಕಾಂಗ್ರೆಸ್ ಆಡಳಿತಕ್ಕೆ 3 ವರ್ಷ ತುಂಬುತ್ತಾ ಬಂತು. 2 ವರ್ಷಕ್ಕೆ ಚುನಾವಣೆಗೆ ಸಜ್ಜಾಗಬೇಕಿದೆ. ಹೀಗಾಗಿಯೇ ಕುರುಕ್ಷೇತ್ರದಲ್ಲಿ ಅಮಿತ್ ಶಾ ಮೂಲಕ ಕಹಳೆ ಮೊಳಗಿಸಲು ವಿಜಯೇಂದ್ರ ತಂಡ ತೆರೆಮರೆಯಲ್ಲಿ ಮೆಗಾ ಕಸರತ್ತು ನಡೆಸಿದೆಯಂತೆ. ಇನ್ನು ಒಳನೋಟಕ್ಕೆ ಸಿಕ್ಕಿರೋ ಮಾಹಿತಿಯಂತೆ ಸದ್ಯಕ್ಕೆ ತಣ್ಣಗಾಗಿರುವಂತೆ ಕಾಣ್ತಿರೋ ರೆಬಲ್ಸ್ ಟೀಮ್ ಮುಂದೆ ಟ್ರಬಲ್ ಮಾಡೋದಂತೂ ನಿಜ ಎನ್ನಲಾಗ್ತಿದೆ. ಆದರೆ ಅಪ್ಪನ ವರ್ಚಸ್ಸಿನಲ್ಲೇ ತಮ್ಮ ಭವಿಷ್ಯದ ಹಾದಿಯನ್ನ ಸುಗಮ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ವಿಜಯೇಂದ್ರ ಬಳಗ ಅಮಿತ್ ಶಾ ಹೆಸರಲ್ಲಿ ಚೆಕ್ಮೇಟ್ಗೆ ಸಜ್ಜಾಗಿದೆಯಂತೆ. ಹೀಗಾಗಿ ಮೇ 9ರ ನಂತರ ಕಮಲಕೋಟೆಯಲ್ಲಿ ಎಲ್ಲವೂ ಸುಭದ್ರವೋ ಇಲ್ಲ ಅಭದ್ರವೋ ಅನ್ನೋದಿನ್ನು ಬುಟ್ಟಿಯಲ್ಲಿರುವ ಹಾವಿನಂತಾಗಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಮೇ 9ನೇ ತಾರೀಕು ಅಭಿಮಾನೋತ್ಸವವನ್ನು ನಡೆಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅದು ಯಡಿಯೂರಪ್ಪ ಅವರ ಹೆಸರಲ್ಲಿ ನಡೆಸ್ತಾ ಇರೋದು. ಇಲ್ಲಿ ವಿಜೇಂದ್ರ ಅವರು ಯಡಿಯೂರಪ್ಪ ಅವರ ಹೆಸರಲ್ಲಿ ಈ ಅಭಿಮಾನೋತ್ಸವವನ್ನು ನಡೆಸಿ ದಾಳವನ್ನು ಉರುಳಿಸ್ತಾರನ್ನುವ ಚರ್ಚೆಗಳು ಶುರುವಾಗಿದೆ. ಆ ಮೂಲಕ ರೆಬಲ್ಸ್ಗೆ ಕೌಂಟರ್ ಗೇಮ್ ಶುರುವಾಗುತ್ತೆ. ಕೌಂಟರ್ ಕೊಡ್ತಾರಾ ವಿಜೇಂದ್ರ ಅವರು ಅನ್ನೋದು ಪ್ರಶ್ನೆ. ಮತ್ತೊಂದು ಕಡೆ ಅಮಿತ್ ಶಾ ಅವರನ್ನು ಕರೆಸಿ ಅವರ ಮೂಲಕವೇ ಪಟ್ಟಭದ್ರಕ್ಕೆ ಪ್ಲಾನನ್ನು ಮಾಡ್ಕೊಂಡಿರಲಾಗಿದೆ ಅಂತ ಹೇಳಿ ಇವತ್ತಿನ ಒಳನೋಟ ಹೇಳ್ತಾ ಇದೆ. ಇನ್ನು ಟ್ರಬಲ್ ಮಾಡಲು ರೆಬಲ್ಸ್ ಕೂಡ ಪ್ಲಾನ್ ಬಿ ಅನ್ನು ಕೂಡ ರೂಪಿಸಿಕೊಂಡಿದ್ದಾರೆ ಅಂತೇಳಿ ಒಳನೋಟದಲ್ಲಿ ಮಾಹಿತಿಗಳು ಸಿಗ್ತಾ ಇದೆ.